ಇನ್ನು ಮಂಡ್ಯದ ಶ್ರೀ ಕ್ಷೇತ್ರಕ್ಕೆ ಪ್ರಧಾನಿ ಮೋದಿ ಆಗಮನಕ್ಕೆ ಇನ್ನೇನು ಕ್ಷಣಗಣನೆ ಶುರುವಾಗ್ತಾ ಇದೆ. ಭೈರವೈಕ್ಯ ಮಂದಿರ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ವೇದಿಕೆ ಕಾರ್ಯಕ್ರಮ ಒಂದು ಕಡೆ ರೆಡಿ ಆಗ್ತಾ ಇದೆ. ಮಠದ ಕ್ರೀಡಾಂಗಣದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಈ ಒಂದು ಬೃಹತ್ ವೇದಿಕೆಗೆ ಇವತ್ತು ಮೋದಿ ಆಗಮಿಸಲಿದ್ದಾರೆ. ಬೃಹತ್ ವೇದಿಕೆಯಲ್ಲಿ 8 ರಿಂದ 9 ಜನರು ಕೂರಲು ಅವಕಾಶ ಇದೆ. ಇನ್ನು ಈ ವೇದಿಕೆಯ ಮುಂಭಾಗ ಗಣ್ಯರು, ಅತಿ ಗಣ್ಯರಿಗೆ ಅವಕಾಶ ಇದೆ. ಶ್ರೀ ಕ್ಷೇತ್ರಕ್ಕೆ ಈಗ ಪ್ರಧಾನಿ ಮೋದಿ ಆಗಮನಕ್ಕೆ ಇನ್ನೇನು ಕ್ಷಣಗಣನೆ ಶುರುವಾಗ್ತಾ ಇದೆ. ಭೈರವೈಕ್ಯ ಮಂದಿರ ಉದ್ಘಾಟನೆ ಮಾಡೋದಕ್ಕೆ ಈಗ ಮೋದಿಯವರು ಮಂಡ್ಯದತ್ತ ಬರ್ತಾ ಇರೋದು. ಬಳಿಕ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಮಠದ ಕ್ರೀಡಾಂಗಣದಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಬೃಹತ್ ಗಾತ್ರದ ವೇದಿಕೆ. ಈಗ ಈ ಬೃಹತ್ ವೇದಿಕೆಯಲ್ಲಿ ಕೇವಲ 8 ರಿಂದ 9 ಜನರು ಮಾತ್ರ ಕೂರೋದಕ್ಕೆ ಅವಕಾಶ ಇರುತ್ತೆ. ವೇದಿಕೆಯ ಮುಂಭಾಗ ಗಣ್ಯರು, ಅತಿ ಗಣ್ಯರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಗಣ್ಯರ ಹಿಂಭಾಗದ ಸಾರ್ವಜನಿಕರು ಕೂರಲು ಅವಕಾಶವನ್ನ ಮಾಡಲಾಗಿದೆ. ಇನ್ನು ಕಾರ್ಯಕ್ರಮಕ್ಕೆ 2 ಲಕ್ಷ ಜನ ಸೇರುವಂತಹ ನಿರೀಕ್ಷೆ ಇರೋ ಕಾರಣ ಎಲ್ಲ ಒಂದು ಸೆಕ್ಯೂರಿಟಿ ಪರ್ಪಸ್ಗೆ ಎಲ್ಲವನ್ನು ಕೂಡ ಚೆಕಿಂಗ್ ಮಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಸೊ ಏನು ವೈಟ್ ಚೇರ್ಗಳನ್ನ ಗಮನಿಸ್ತಾ ಇದ್ದೀರಿ, ಇದು ಗಣ್ಯರು ಮತ್ತು ಅತಿ ಗಣ್ಯರು ಬಂದು ಆಗಮಿಸಿ ಕೂತ್ಕೊಳ್ಳೋದಕ್ಕೆ ಅಂತ ಮಾಡಿರುವಂತಹ ಅಲ್ಲಿ ಸಿದ್ಧ ಮಾಡಿರುವಂತಹ ಚೇರ್ಗಳು. ಇನ್ನು ರೆಡ್ ಕಲರ್ ಚೇರ್ಗಳನ್ನು ಏನು ನೋಡ್ತಾ ಇದ್ದೀರಾ, ಈ ಎಲ್ಲ ರೆಡ್ ಕಲರ್ ಚೇರ್ಗಳು ಮಾಮೂಲಿ ಸಾರ್ವಜನಿಕರು ಬಂದು ಕೂರೋದಕ್ಕೆ ಅಂತ ಮಾಡಿರುವಂತಹ ಚೇರ್ಗಳು, ಅಂದರೆ ಸಿದ್ಧ ಮಾಡಿರುವಂಥ ಚೇರ್ಗಳು. ಬೃಹತ್ ಗಾತ್ರದ ವೇದಿಕೆಯನ್ನು ಈಗ ರೆಡಿ ಮಾಡಿದ್ದಾರೆ. ಒಂದು ಕಡೆ ಏನು ಬಂದೋಬಸ್ತನ್ನು ಮಾಡಬೇಕು ಅದೆಲ್ಲವನ್ನೂ ಕೂಡ ಅತಿ ಅದ್ಭುತವಾಗಿ ಮಾಡ್ತಾ ಇರೋದು. ಇನ್ನು ಇಲ್ಲೆಲ್ಲ ಸಿದ್ಧತೆ ನಡೀತಾ ಇರೋದು ಯಾವ ರೀತಿ ಆಗಿದೆ, ಹೇಗಿದೆ ಎಲ್ಲವನ್ನೂ ಕೂಡ ನಮ್ಮ ಪ್ರತಿನಿಧಿ ಪ್ರವೀಣ್ ಅವರು ಅದ್ಭುತವಾಗಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಇನ್ನು ಕೆಲವೇ ಗಂಟೆಗಳಲ್ಲಿ ನರೇಂದ್ರ ಮೋದಿಯವರು ಆದಿಚುಂಚನಗಿರಿಗೆ ಆಗಮಿಸಲಿದ್ದಾರೆ. ಈಗ ಪ್ರಸ್ತುತವಾಗಿ ನಾವು ಕಾರ್ಯಕ್ರಮ ನಡೆಯುವಂತಹ ಮುಖ್ಯ ವೇದಿಕೆಯಲ್ಲಿದ್ದೀವಿ. ಈಗ ನೀವು ನೋಡ್ತಾ ಇರ್ಬೋದು, ಈ ಒಂದು ಮುಖ್ಯ ವೇದಿಕೆಗೆ ನರೇಂದ್ರ ಮೋದಿಯವರು ಆಗಮಿಸಲಿದ್ದಾರೆ. ಕಾರಣ ಏನಂತಂದ್ರೆ ಶ್ರೀ ಗುರು ಭೈರವೈಕ್ಯ ಮಂದಿರವನ್ನು ಲೋಕಾರ್ಪಣೆ ಮಾಡುವ ಸಂಬಂಧ ಈ ಒಂದು ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ. ಏನು ಆದಿಚುಂಚನಗಿರಿ ಮಠದ ಶ್ರೀ 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 ಬಾಲಗಂಗಾಧರ ಸ್ವಾಮೀಜಿ ಅವರ ಏನು ಭೈರವೈಕ್ಯ ಮಂದಿರ ಏನಿದೆ ಅದನ್ನ ಲೋಕಾರ್ಪಣೆ ಮಾಡಲಿಕ್ಕೆ ಬರ್ತಾ ಇರುವಂಥದ್ದು. ಸರಿಸುಮಾರು ಕಳೆದ 10 ವರ್ಷಗಳಿಂದ ಕೂಡ ನಿರ್ಮಾಣ ಹಂತದಲ್ಲಿದ್ದಂತಹ ಆ ಒಂದು ಮಂದಿರವನ್ನು ಇವತ್ತು ಏನು ಲೋಕಾರ್ಪಣೆ ಮಾಡಲಿದ್ದಾರೆ. ಹಾಗಾಗಿ ಇಲ್ಲಿಗೆ ಬರುವಂತಹ ಅಸಂಖ್ಯಾತ ಭಕ್ತರಿಗೆ ಆಸನದ ವ್ಯವಸ್ಥೆಯನ್ನು ಮಾಡಿರುವುದನ್ನು ನಾವು ನೋಡ್ಬೋದು. ಬೃಹತ್ತಾದ ಜರ್ಮನ್ ಟೆಂಟ್ ಅನ್ನು ನಿರ್ಮಾಣ ಮಾಡಿ ಇಲ್ಲಿಗೆ ಬರುವಂತಹ ಭಕ್ತರಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಜೊತೆಗೆ ಏನು ಮೋದಿಯವರು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಸಾವಿರಾರು ಸಂಖ್ಯೆಯ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿ ಬಂದೋಬಸ್ತ್ಗಳನ್ನು ಕೂಡ ಜಿಲ್ಲಾಡಳಿತ ಮಾಡಿಕೊಂಡಿರುವಂಥದ್ದು. 1800 ವರ್ಷಗಳ ಇತಿಹಾಸ ಇರುವಂತಹ ಈ ಒಂದು ಮಠಕ್ಕೆ ಈಗ ಏನು ಭೈರವೈಕ್ಯ ಬಾಲಗಂಗಾಧರ ಸ್ವಾಮೀಜಿ ಅವರ ಒಂದು ಮಂದಿರವನ್ನು ಕೂಡ ಲೋಕಾರ್ಪಣೆ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಒಂದು ಹೆಮ್ಮೆಯ ವಿಚಾರವಾಗಿದೆ. ಕಾರಣ ಏನಂತಂದ್ರೆ ಈ ಒಂದು ಏನು ಭೈರವೈಕ್ಯ ಮಂದಿರವನ್ನ ಏನು ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕಳಸ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಪ್ರಸ್ತುತ ಪೀಠಾಧ್ಯಕ್ಷರಾದಂತಹ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಮತ್ತು ಪ್ರಕಾಶಾನಂದ ಸ್ವಾಮೀಜಿಯವರು ಕೂಡ ಭಾಗವಹಿಸಿ ಮತ್ತು ಹಲವು ಸ್ವಾಮೀಜಿಗಳು, ಮಠದ ಸ್ವಾಮೀಜಿಗಳು ಭಾಗವಹಿಸಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಹಾಗೂ ಕಳಶ ಪ್ರತಿಷ್ಠಾಪನೆಯನ್ನು ಮಾಡಲಾಗಿತ್ತು. ಇದೀಗ ಲೋಕಾರ್ಪಣೆ ಮಾಡಲಿಕ್ಕೆ ಖುದ್ದು ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. ಹಾಗಾಗಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತಹ ದೃಶ್ಯಾವಳಿಗಳನ್ನು ನೋಡಬಹುದಾಗಿದೆ. ಒಟ್ಟಾರೆ ಹೇಳೋದಾದರೆ ಮಂಡ್ಯಕ್ಕೆ ಮತ್ತೊಮ್ಮೆ ಮೋದಿ ಈಗ ಏನು ಆದಿಚುಂಚನಗಿರಿಗೆ ಭೇಟಿ ನೀಡಿ ಭೈರವೈಕ್ಯ ಮಂದಿರವನ್ನು ಲೋಕಾರ್ಪಣೆ ಮಾಡಲು ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸ್ಥಳಕ್ಕೆ ಆಗಮಿಸಲಿದ್ದಾರೆ. ಪ್ರವೀಣ್ ಕುಮಾರ್ ಜಿಟಿ, ಆದಿಚುಂಚನಗಿರಿ.